ತರ್ತೀನಿ ಕರೆಯಿದ್ರೆ ಚೆನ್ನಾಗಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಬನ್ನಿ, ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಏನೂ ಮಾಡಿಲ್ಲ ಇವತ್ತು. ಒಂದೊಂದು ದಿನ ಹಿಂದಿನ ದಿನವೇ ಎಲ್ಲ ಪ್ಲ್ಯಾನ್ ಮಾಡಿರ್ತೀನಿ, ಆದರೆ ಇವತ್ತು ಯಾವುದೇ ರೀತಿಯಾಗಿರೋ ಪ್ಲ್ಯಾನ್ ಇಲ್ಲ. ಬೆಳಗ್ಗೆ ಎದ್ದ ಮೇಲೇ ಏನು ಎತ್ತ ಅನ್ನೋದು. ಬೆಳಗ್ಗೆ ತಿಂಡಿ ಮಾತ್ರ ಇವತ್ತು ಕಡುಬು ಮಾಡೋಣ ಅಂತ ಅದೊಂದು ಮಾತ್ರ ಪ್ಲ್ಯಾನ್ ಮಾಡಿದ್ದೆ. ರವೆನ ತೊಳೆದು ಹಾಕಿದ್ದೆ. ಈಗ ನಮ್ಮ ಮನೆಯವರು ಊರಿಗೆ ಹೊರಟಿದ್ದಾರೆ, ಹಾಗಾಗಿ ಅವರಿಗೆ ಫಸ್ಟು ಟೀನ ಮಾಡಿಕೊಟ್ಟು ಅವರನ್ನು ಕಳಿಸ್ಬಿಟ್ಟು ಇವತ್ತಿನ ದಿನನ ನಾನು ಕೂಡ ಶುರು ಮಾಡ್ತೀನಿ. ಸಿಂಬಾ ಹೋದ್ಮೇಲೆ ಈ ಥರ ಒಂದು 2 ಸಲ ರಂಗೋಲಿನ ಅಳಿಸಿತ್ತು. ನನಗೆ ನಮ್ಮ ಸಿಂಬಂದೇ ನೆನಪಾಗ್ತಾಯಿತ್ತು. ಅವನು ಹೆಚ್ಚಾಗಿ ಈ ಕಡೆದು ಅಳಿಸ್ತಿರ್ಲಿಲ್ಲ, ಆ ಕಡೆದು ಅಳಿಸ್ತಾ ಇದ್ದ. ನಂಗೆ ಸಲ ಶಾಕ್ ಆದಂಗೆ ಆಯಿತು ಅದನ್ನು ನೋಡಿ. ಯಾರಿರ್ಬೋದು, ಏನಾಗಿರಬಹುದು ಅಂತ ಹೇಳಿ. ಆಮೇಲೆ ಗೊತ್ತಾಗಿದ್ದು ನನಗೆ ಬೆಕ್ಕು ಒಂದು ಬರುತ್ತೆ, ಅದಿರ್ಬೋದೇನೋ ಅಂತ ನಾನು ನಮ್ಮ ಮನೆಯವರು ಅಂದ್ಕೊಂಡ್ವಿ. ಆಮೇಲೆ ಅದು ಇದಾಗಿ ತುಂಬ ದಿನದ ನಂತರ ನನಗೆ ಅದು ಗೊತ್ತಾಗಿದ್ದು. ಯಾಕಂದರೆ ನಾವು ನೋಡಿರಲಿಲ್ಲ ಬೆಕ್ಕನ್ನು. ಆಮೇಲೆ ಒಂದು 15 ಡೇಸ್ ಆದಮೇಲೆ ಬೆಕ್ಕನ್ನು ನೋಡಿದ್ವಿ. ಹಾಗೆಯೇ ಒಂದಿನ ಅಲ್ಲಿ ಗಲೀಜು ಕೂಡ ಮಾಡಿ ಹೋಗಿತ್ತು. ಆವಾಗಲೂ ನಮಗೆ ಗೊತ್ತಾಗಿಲ್ಲ. ಸಿಂಬನ ಫ್ರೆಂಡ್ ಬರ್ತಾನಲ್ವ, ಅವನು ಇರಬಹುದಾ ಅಂತಲೂ ಅಂದ್ಕೊಂಡಿದ್ವಿ. ಆದರೆ ನನಗೆ ಸಿಂಬನೇ ಎಲ್ಲೋ ಬಂದಿದ್ದಾನೇನೋ ಅನ್ನೋ ಥರನೂ ಒಂದು ಸಲ ಹಂಗೆ ಮನಸ್ಸಲ್ಲಿ ಹೀಗೆ ಬಂದು ಹೋಯಿತು. ಒಂದು ಸ್ವಲ್ಪ ಆಶ್ಚರ್ಯನೂ ಆಯಿತು. ಹಾಲನ್ನು ನೆನ್ನೆನೇ ತೊಗೊಬಂದಿದ್ರು ನಮ್ಮ ಮನೆಯವರು. ಹಾಲು ತುಂಬ ಇತ್ತು, ಹಾಗಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಫ್ರೀಝರಲ್ಲಿ ಇಟ್ಟಿದ್ದೆ. ಹಾಗಾಗಿ ಐಸ್ ಥರ ಆಗೋಗಿದೆ.
ಹಾಗೆ ಬೆಳಗ್ಗೆ ಜೀರಿಗೆ ಮತ್ತು ಚಕ್ಕೆ ನೀರನ್ನು ಕುಡಿತಾ ಇದ್ದೀನಿ. ಸ್ವಲ್ಪ ದಿನ ಆಯಿತು ಶುರು ಮಾಡಿದ್ದೀನಿ, ನೋಡೋಣ ಎಲ್ಲಿ ತನಕ ಆಗುತ್ತೆ ಅಂತ. ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ಅವರಿದ್ದಾಗ ಸ್ವಲ್ಪ ಹೊತ್ತು ನಾನು ಅವರು ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಒಂದೊಂದು ದಿನ ಅವರು ಸಿಗಲ್ಲ, ಒಂದೊಂದು ದಿನ ಸಿಕ್ಕಾಗ ಸ್ವಲ್ಪ ಹೊತ್ತು ಮಾತಾಡಿ ಅವರು ಕೂಡ ಊರಿಗೆ ಹೋದರು. ಕಡುಬಿಗೆ ನಾನು ಅನ್ನನ ಕುಕ್ಕರಲ್ಲಿ ಇಟ್ಟಿದ್ದೀನಿ, ಹಾಗೆ ರವೆನೂ ಕೂಡ ಮಾಡ್ಕೋಬೇಕು. ಅದನ್ನು ಕೂಡ ಮಿಕ್ಸಿಗೆಲ್ಲ ಹಾಕಿ ಇಟ್ಟಿದ್ದೀನಿ. ಈಗ ಪಾತ್ರೆಗಳಿತ್ತಲ್ವ ಮರ್ತೋಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಪಾತ್ರೆ ಒರೆಸ್ಕೊಳ್ಳೋದೇ ನನ್ನ ಕೆಲಸ. ಇವತ್ತು ಮರ್ತು ಹೋಗಿತ್ತು, ಹಾಗಾಗಿ ಈಗ ನಾನು ಪಾತ್ರೆನ ಒರೆಸ್ಕೊತಾ ಇದ್ದೀನಿ. ಈ ಗುಳ್ಳ ಬದನೆಕಾಯಿ ಸಿಕ್ಕಿತ್ತಂತೆ, ಹಾಗಾಗಿ ನಮ್ಮ ಮನೆಯವರು ತೊಗೊಂಡು ಬಂದಿದ್ದರು. ಅದರದ್ದು ಬಜ್ಜಿ ಮಾಡಿ ಇವತ್ತು ಕಡುಬನ್ನ ಮಾಡ್ತಾಯಿದ್ದೀನಿ. ರೊಟ್ಟಿಗೂ ಚೆನ್ನಾಗಾಗುತ್ತೆ ಬದನೆಕಾಯಿ ಬಜ್ಜಿ, ಕಡುಬಿಗೂ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ನಿನ್ನೆ ಕಡುಬನ್ನ ಮಾಡೋದಕ್ಕೆ ಅಂತ ಮಾಡಿಕೊಂಡೆ. ಬದನೆಕಾಯಿ ಇತ್ತಲ್ಲವ ರೊಟ್ಟಿ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅಷ್ಟೊಂದು ಅನ್ನ ಇರಲಿಲ್ಲ, ಹಾಗಾಗಿ ಕಡುಬನ್ನೇ ಮಾಡೋಣ ಅಂತ ಕಡುಬನ್ನ ಮಾಡ್ತಾಯಿದ್ದೀನಿ. ಆಮೇಲೆ ಹೋಗಿ ಹೊರಗಡೆ ಗಿಡಕ್ಕೆಲ್ಲ ನೀರು ಬಿಟ್ಟು ಬಂದೆ. ನಿನ್ನೆ ಸಂಜೆ ನನಗೆ ಗಿಡಗಳಿಗೆ ನೀರು ಬಿಡೋಕ್ಕಾಗಿರಲಿಲ್ಲ, ಹಾಗಾಗಿ ಗಿಡಕ್ಕೆ ನೀರು ಬಿಟ್ಟು ಆನಂತರ ಹೊರಗಡೆ ಕಸ ಎಲ್ಲ ಹೊಡೆದು ಬಂದೆ. ತುಂಬ ದರ್ಕು ಬೀಳ್ತಾ ಇತ್ತಲ್ವ, ಅದೆಲ್ಲ ಒಟ್ಟು ಮಾಡಿ ಬಂದಿದ್ದೀನಿ. ಒಂದು ಸ್ವಲ್ಪ ಬಿಸಿಲು ಬಿಟ್ಟ ತಕ್ಷಣ ನಾನು ಹೋಗಿ ಅದನ್ನು ಬೆಂಕಿಯೆಲ್ಲ ಹಾಕಿ ಬರ್ತೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರದ್ದು ಫೋನ್ ಬಂತು, ಟೀ ಕುಡಿದ್ಯಾ ಅಂತ ಹೇಳಿ. ಇಲ್ಲ ಜಸ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿದೆ. ಕಡುಬಿನ ಉಕ್ಕುರಿಕೆ ಎಲ್ಲ ಮಾಡಿ ಇಟ್ಟಿದ್ದೆ ಅಲ್ವ, ಆಮೇಲೆ ನಾದಿ ಈ ಥರ ಇಟ್ಕೊಂಡಿದ್ದೆ. ಮತ್ತು ನಮ್ಮ ಮನೆಯವರು ಬೇಗ ಬರ್ತೀನಿ ಇವತ್ತು ಅಂತ ಹೇಳಿದ್ರು, ಹಾಗಾಗಿ ಈಗ ಕಡುಬನ್ನ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಅವ್ರು ಕಡುಬನ್ನ ಮಾಡಿಟ್ಟಿರ್ತೀನಿ, ಅವ್ರು ಫೋನ್ ಮಾಡಿದ ತಕ್ಷಣ ಬೇಯೋದಕ್ಕಿಟ್ಟರೆ ಅವ್ರು ಬಂದ ತಕ್ಷಣ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಇವತ್ತು ತುಂಬ ಕಡುಬನ್ನ ಮಾಡಿಲ್ಲ, ಒಂದು ಸ್ವಲ್ಪ ಮಾತ್ರ ಮಾಡಿದೆ. ಉಳಿದಿರುತ್ತಲ್ವ ಅದು ಮಧ್ಯಾಹ್ನ ನಾನು ಎಲ್ಲಾದರೂ ಅನ್ನದ ಮೇಲೆ ಇಟ್ಕೊಂಡು ತಿಂತೀನಿ. ರಾತ್ರಿ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಕಡುಬನ್ನ ಬಾಳೆ ಎಲೆ ಹಾಕಿ ಕೆಳಗಡೆ ಬೇಯಿಸೋಣ ಅಂತ. ಅದು ಹಂಗೆ ಬೇಯಿಸಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಈ ಬದನೆಕಾಯಿ ಏನಂದರೆ ಚೆನ್ನಾಗಿ ಬೇಯುತ್ತೆ. ನಾವು ಯಾವಾಗಲೂ ಬ್ರಹ್ಮಾವರ ಹೋದಾಗ ಈ ಬದನೆಕಾಯಿನ ತೊಗೊಂಡು ಬರ್ತೀವಿ.
ತುಂಬ ಚೆನ್ನಾಗಿರೋದು ಸಿಗುತ್ತೆ. ಈ ಸಲನೂ ಅಷ್ಟೇ ಆ ಕಡೆಯಿಂದನೇ ಬಂದಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಬದನೆಕಾಯಿ. ಹಾಗೆಯೇ ನಾನು ಹೋದ ಸಲ ಇದು ಉಡುಪಿ ಗುಳ್ಳದ್ದು ವಿಡಿಯೋ ಅಂದರೆ ಶ್ರೇ ನೋಡೋಕ್ಕೆ ಹೋದಾಗ ತೊಗೊಬಂದಿದ್ವಲ್ಲ, ಆವಾಗ ಒಬ್ಬರು ಹೇಳಿದರು ಅದ್ರ ಮೇಲೆ ಆ ಮಟ್ಟುಗುಳ್ಳ ಅನ್ನೋದ್ರ ಮೇಲ್ಗಡೆ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರಂತೆ. ಹೌದು, ನಾನು ಕೇಳಿದ್ದೀನಿ, ಆದರೆ ನೋಡಿಲ್ಲ. ನೋಡೋಣ ಯಾವಾಗಾದರೂ ಉಡುಪಿಗೆ ಹೋದಾಗ ನಾನು ನೋಡಿ ಅಲ್ಲಿ ತೊಗೊಂಡು ಬರ್ತೀನಿ. ಹಾಗೆ ಅದ್ರ ಬಗ್ಗೆ ನಿಮಗೂ ಕೂಡ ನಾನು ಹೇಳ್ತೀನಿ. ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು. ಹಾಗಾಗಿ ನಾವು ಅಷ್ಟೇ ಉಡುಪಿ ಕೃಷ್ಣ ಮಠಕ್ಕೆ ಹೋಗದೆ ತುಂಬ ವರ್ಷಗಳಾಗೋಗಿದೆ. ಒಂದು ಸಲ ಹೋಗಿದ್ವಿ, ಬೆಳಗ್ಗೆ ಪೂಜೆಗೆ ಹೋಗಿದ್ವಿ. ನಮಗೆ ಆ ಕೃಷ್ಣನ ನೋಡಿ ಅಷ್ಟು ಖುಷಿಯಾಗಿತ್ತು. ಪ್ರತಿ ಸಲ ಹೋದಾಗೂ ಶ್ರೇಯು ಹೋಗೋಣ ಅಂತ ಹೇಳ್ತಾನೆ. ಆದರೆ ನಮ್ಮನೆಯವರು ಶಾರ್ಟ್ಸ್ ಹಾಕ್ಕೊಂಡಿರೋದ್ರಿಂದ ಅಲ್ಲಿ ದೇವಸ್ಥಾನದೊಳಗೆ ಬಿಡ್ತಾರೋ ಇಲ್ವೋ ಅಂತ ಹೆದರಿ ನಾವು ಹೋಗೋದಿಲ್ಲ. ಯಾಕಂದರೆ ಒಂದು ಸಲ ಹಾಗೇ ಆಗಿತ್ತು ಧರ್ಮಸ್ಥಳದಲ್ಲಿ. ಫಸ್ಟ್ ಇವ್ರಿಗೆ ಗೊತ್ತಿಲ್ಲದೆ ಹಾಗೆ ಹೋದಾಗ ಆಮೇಲೆ ಅಲ್ಲಿ ಪಂಜೆ ತೊಗೊಂಡು ಸಿಗುತ್ತೆ ಅಲ್ಲೇ, ಅದನ್ನು ಉಟ್ಕೊಂಡು ಆಮೇಲೆ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡಿದ್ವಿ. ಅದಾದ ನಂತರ ನಾವು ಯಾವತ್ತೂ ಅಷ್ಟೇ, ನಾನು ಸೀರೆ ಉಟ್ಕೊತೀನಿ, ಅವರು ಪಂಜೆ ಮತ್ತು ಬಿಳಿ ಶರ್ಟ್ ಹಾಕ್ಕೊಂಡು ಬರ್ತಾರೆ. ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಸಂಪ್ರದಾಯ ಹೇಗಿರುತ್ತೆ ಆಗೋದ್ರೇ ಚೆಂದ ಅಲ್ವಾ. ಮುಂಚೆ ನಮಗೆ ಗೊತ್ತಿರಲಿಲ್ಲಲ್ಲ, ಹಾಗಂತ ಎಲ್ಲ ದೇವಸ್ಥಾನಗಳಿಗೂ ಅಲ್ಲ, ಧರ್ಮಸ್ಥಳ ಈ ಥರ ಎಲ್ಲ ಹೋಗ್ತೀವಲ್ವ, ಅಂದರೆ ಅಲ್ಲಿ ಉಳಿದು ದೇವಸ್ಥಾನಗಳಿಗೆ ಹೋಗಿ ರೂಮ್ ಮಾಡಿದಾಗ ಸೀರೆ ಉಟ್ಕೊತೀನಿ, ಇಲ್ಲಾಂದರೆ ನಾನು ಡ್ರೆಸ್ಸೇ ಹಾಕ್ಕೊತೀನಿ. ಯಾಕಂದರೆ ನಂಗೆ ಅಷ್ಟೊಂದು ಹೊತ್ತೆಲ್ಲ ಕುತ್ಕೊಂಡು ಕಂಫರ್ಟೇಬಲ್ ಆಗಿರಲ್ಲ. ಅದಕ್ಕೇ ನಿನ್ನೆ ನಮ್ಮನೆಯವರು ಸೊಪ್ಪು ತೊಗೊಂಡು ಬಂದಿದ್ದರು. ಅದನ್ನು ನಾನೇನು ಮಾಡಿದ್ದೆ ಅಂದರೆ ಇಲ್ಲಿ ಬಾವಿಕಟ್ಟೆ ಮೇಲೇ ಇಟ್ಟಿದ್ದೆ. ಅದು ಸ್ವಲ್ಪ ಬಾಡ್ದಂಗೆ ಆಗಿತ್ತು. ಏನಾಗಿತ್ತು ಅಂದರೆ ನಮ್ಮೂರಲ್ಲಿ ಸೊಪ್ಪನ್ನ ಮಾರಕ್ಕೆ ಬಂದಿದ್ರಂತೆ. ನಮ್ಮ ಮನೆಯವರು ತೊಗೊಬಿಟ್ಟಿದ್ದಾರೆ ಬೆಳಗ್ಗೆನೇ. ಅದು ಕಾರಲ್ಲೇ ಇದೆ, ಅವರಿಗೆ ನೆನಪೇ ಇಲ್ಲ. ಅದು ಬಿಸಿಲಲ್ಲಿ ಇದು ಒಂಥರ ಬಾಡ್ದಂಗೆ ಆಗಿಬಿಟ್ಟಿತ್ತು. ರಾತ್ರಿ ತೆಗೆದು ಕೊಟ್ಟರು. ಆಮೇಲೆ ನಾನೇನು ಮಾಡಿದೆ ಅಂದರೆ ಇಲ್ಲೇ ಬಾವಿಕಟ್ಟೆ ಮೇಲೆ ಇಟ್ಟು ಅದಕ್ಕೆ ನೀರನ್ನು ಚಿಮುಕಿಸಿ ಇಟ್ಟಿದ್ದೆ. ಇವಾಗ ಸ್ವಲ್ಪ ಫ್ರೆಶ್ ಆದಂಗೆ ಆಗಿದೆ. ಅದಕ್ಕೆ ಮತ್ತು ಒಳಗೆ ಒಯ್ಯೋದೇನು ಅಂತ ಹೇಳಿ ನನಗೂ ಆಮೇಲೆ ನೆನಪಾಗಿಲ್ಲ. ನೋಡಿ, ಬಿಸಿಲು ಬಂದಿದೆ. ಆಮೇಲೆ ಅಲ್ಲೇ ನಾನು ಸೋಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ತಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಬೀಟ್ರೋಟ್ ಇತ್ತು, ಬೀಟ್ರೋಟ್ ರಾಯ್ತ ಮಾಡೋಣ ಅಂತ. ಅವತ್ತು ಚಿನ್ನಿ ಮಾಡಿದ್ಲಲ್ವ, ಆ ಥರ ಮಾಡ್ಕೊಳ್ಳೋಣ ಅಂತ. ಚಿನ್ನಿ ಹಾಸ್ಟೆಲಲ್ಲಿ ಮಾಡ್ಕೊತಾಳಂತೆ. ಅಂದರೆ ಒಗ್ಗರಣೆ ಹಾಕಲ್ಲ, ಜಸ್ಟ್ ಈ ಥರ ಬೀಟ್ರೋಟನ್ನು ಸಿಪ್ಪೆ ತೆಗೆದು ತುರಿದು ಮೊಸರು ಚೆನ್ನಾಗಿರುತ್ತಲ್ವ, ಆವಾಗ ಮೊಸರು ಹಾಕ್ಕೊಂಡು ಅದನ್ನು ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿದ್ಲು. ಹಾಸ್ಟೆಲಲ್ಲಿ ಊಟ ಚೂರು ಚೆನ್ನಾಗಿರಲ್ಲ. ಅದು ಮತ್ತು ಈ ವರ್ಷ ಇನ್ನೇನು ಹಾಸ್ಟೆಲ್ಲು ಬಿಡಬೇಕಾಗುತ್ತೋ ಏನೋ ಗೊತ್ತಿಲ್ಲ. ರೂಮ್ ಮಾಡ್ತೀನಿ ಅಂತಿದ್ದಾಳೆ. ನಾವು ರೂಮ್ ಬೇಡ, ಪಿ ಜಿ ಮಾಡೋ ಅಂತ ಇದ್ದೀನಿ. ತುಂಬ ಜನ ಎಲ್ಲ ರೂಮ್ ಮಾಡಿದಾರಂತೆ. ಸರಿಯಾಗಿರೋ ರೂಮ್ಮೇಟ್ಗಳು ಸಿಕ್ಕರೆ ಪರವಾಗಿಲ್ಲ, ಇಲ್ಲ ಅಂದರೆ ಕಷ್ಟ ಆಗುತ್ತಲ್ವ. ಅದಕ್ಕೆ ಬೇಡ, ಪಿ ಜಿನೇ ಮಾಡು ಅಂತ ಇದ್ದೀವಿ. ನೋಡೋಣ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ತಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಒಂದು ದಾಸವಾಳ ಸೊಪ್ಪು ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾರು ಕೊಯ್ದು ಹಚ್ಕೊತಾರೆ ಅಂತ ಹೇಳಿ ಬರೀ ಎಣ್ಣೆನೇ ಹಚ್ಕೊತಾ ಇದ್ದೀನಿ. ಎಣ್ಣೆ ಕೂಡ ಖಾಲಿ ಆಗಿದೆ. ಮಾಡ್ಕೋಬೇಕು. ಮೆಂತೆ, ಈರುಳ್ಳಿ, ಆಮೇಲೆ ದಾಸವಾಳದ ಎಲೆ, ದಾಸವಾಳದ ಹೂವು, ನೆಲ್ಲಿಕಾಯಿ ಅದೆಲ್ಲ ಹಾಕ್ಕೊಂಡು ಮಾಡ್ಕೊತೀನಿ. ಇವಾಗ ಅವಾಗಿನಷ್ಟು ಮಾಡಿ ಇಟ್ಕೊಳ್ಳೋದಿಲ್ಲ, ಒಂದು ವಾರಕ್ಕಾಗಷ್ಟು ಮಾಡಿ ಇಟ್ಕೊತೀನಿ. ನಾನೀಗ ತಲೆ ಕೊಬ್ಬರಿ ಎಣ್ಣೆ ಹಚ್ಚೋದು ಕಮ್ಮಿ ಆಗಿಬಿಟ್ಟಿದೆ. ಇವತ್ತು ನೆನಪಾಯಿತು, ಹಾಗಾಗಿ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ ಹಚ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊ ಖಾಲಿ ಆಗಿತ್ತು. ನಾನು ಟೊಮೆಟೊ ಮತ್ತು ಹಸಿಮೆಣಸು 2 ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಬೆಂಡೆಕಾಯಿ ಕೂಡ ಖಾಲಿ ಆಗಿತ್ತು. ನಮ್ಮನೆ ಆಮೇಲೆ ಮೂಲಂಗಿ, ಬೀನ್ಸು ಎಲ್ಲ ತಗೊಂಡು ಬಂದಿದ್ದಾರೆ. ಸೌತೆಕಾಯಿ ತಂದಿದ್ದಾರೆ. ನನಗೆ ಈ ಸೌತೆಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ. ನಾವು ಮಾಮೂಲಿ ಸೌತೆಕಾಯಿ ಎಲ್ಲ ತಿಂತೀವಲ್ವ, ಆ ಥರ ಅದು ಅಷ್ಟು ಚೆನ್ನಾಗಿರಲ್ಲ. ನನಗೇನೋ ಇಷ್ಟ ಆಗಲ್ಲ. ಇದಕ್ಕೆ ಏನು ಸೌತೆಕಾಯಿ ಅಂತಾರಂತ ನಂಗೆ ಗೊತ್ತಿಲ್ಲ. ಇದೊಂದು 2-3 ಸಲ ತಂದಿದ್ದಾರೆ. ನಂಗೆ ಅದಷ್ಟು ಇಷ್ಟ ಆಗಲ್ಲ. ನಮಗೆ ನೀರು ಸೌತೆಕಾಯಿ ಇರುತ್ತೆ ಗೊತ್ತಾ, ಅದೇ ಸ್ವಲ್ಪ ಇಷ್ಟ ಆಗುತ್ತೆ. ಹಸಿಮೆಣಸು ತಂದಿದ್ದಾರೆ, ಅಂದರೆ ಇದು ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಅಂತ ಹೇಳಿ. ನಾನು ಆಮೇಲೆ ಮಾಡಲೇ ಇಲ್ಲ ಅದನ್ನು.
ಆಮೇಲೆ ನಾನು ಅದನ್ನು ಒಂದಿನ ಹಾಗೆ ಎಣ್ಣೆ ಎಲ್ಲ ಹಾಕಿ ಉಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡು ತಿಂದ್ವಿ. ಚೆನ್ನಾಗಾಗಿತ್ತು ಅದು ಒಂಥರ. ಟೊಮೆಟೊ ರೇಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು. ಮುಂಚೆ ಎಲ್ಲ 60-70 ರೂಪಾಯಿ ಆಗಿತ್ತು, ಮತ್ತೆ ಇಳಿದಿತ್ತು, ಮತ್ತೆ ಇವಾಗ ಕಮ್ಮಿ ಆಗಿದೆ ಅಂತ ಹೇಳಿ 2 kg ತೊಗೊಂಡು ಬಂದಿದ್ದಾರೆ. ಅದು ಕಾಯಿ ಇರೋಂಥದ್ದನ್ನೇ ತೊಗೊಂಡು ಬಂದಿದ್ದಾರೆ. ಬೆಂಡೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮನೆಯವ್ರು ಎಲ್ಲ ಬೆಂಡೆಕಾಯಿನೂ ಕ್ಲೀನಾಗಿ ಮುರಿದು ನೋಡಿ ತೊಗೊಂಡು ಬರ್ತಾರೆ. ಬೆಂಡೆಕಾಯಿ ಮಾತ್ರ ತುಂಬ ಚೆನ್ನಾಗಿ ತರ್ತಾರೆ. ತರಕಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಆರಿಸಿ ತರ್ತಾರೆ. ನಾನಿವಾಗ ಸಂತೆಗೂ ಹೋಗಲ್ಲ, ಅಂಗಡಿಗೂ ಹೋಗಲ್ಲ, ಅವರೇ ತರಕಾರಿ ತೊಗೊಬರೋದು. ಹಾಗೆಯೇ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು. ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಬೀಟ್ರೂಟನ್ನು ತುರಿದಿಟ್ಬಿಡೋಣ ಅಂತ ಹೇಳಿ ಬೀಟ್ರೂಟನ್ನು ತುರಿತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ, ನಮ್ಮ ಬಗ್ಗೆ ನಾವು ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡಲೇಬಾರ್ದಂತೆ, ನಾಟ್ ಇವನ್ ಜೋಕಾಗಿ ಕೂಡ. ಪದಗಳು ಅನ್ನೋದು ಒಂದು ಸ್ಪೆಲ್ ಥರ, ಮ್ಯಾಜಿಕ್ ಥರ, ಅದಕ್ಕೇ ಅದನ್ನು ಸ್ಪೆಲ್ಲಿಂಗ್ ಅಂತ ಕರೆಯೋದು. ಸೊ ನಾವು ಏನು ಮಾತಾಡ್ತೀವಿ ಅನ್ನೋದು ಒಂದು ಎನರ್ಜಿ ಥರ ಫ್ಲೋ ಆಗ್ತಾ ಹೋಗುತ್ತೆ. ಗೊತ್ತಿಲ್ಲದೇನೋ ನಾವು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರೂ ಎನರ್ಜಿ ಫ್ಲೋ ಆಗಿ ಎಲ್ಲ ನಿಜ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ನಮ್ಮ ಬಗ್ಗೆ ನಾವು ಪಾಸಿಟಿವ್ ಆಗಿ ಮಾತಾಡೋದು ಅಥವಾ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಹಾಗೆ ನಮ್ಮ ಲೈಫ್ ಕೂಡ ಒಂದು ಪಾಸಿಟಿವ್ ಆಗಿ ಬದಲಾಗ್ತಾ ಹೋಗುತ್ತೆ. ಹಾಗೆಯೇ ನಾನು ಬೀಟ್ರೂಟ್ ರಾಯ್ತ ಮಾಡೋದಕ್ಕೆ ಬೀಟ್ರೂಟನ್ನು ತುರಿದು ಆ ಕಡೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಸಾರು ಮಾಡೋದಕ್ಕೆ ಬೇಳೆನೂ ಕೂಡ ತೊಳೆದ್ಬಿಟ್ಟು ಅದನ್ನು ನೆನೆಸಿ ಇಟ್ಟಿದ್ದೀನಿ. ಹಾಗೆಯೇ ಈಗ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಎಲ್ಲ ಕೆಲಸ ಕೂಡ ಆಯಿತು. ಪಾತ್ರೆಗಳು ಕೂಡ ಒಂದು ಸ್ವಲ್ಪ ಇತ್ತು, ಹಾಗಾಗಿ ಅದನ್ನು ಕೂಡ ಎಲ್ಲ ವಾಶ್ ಮಾಡಿಬಿಟ್ಟೆ. ಅಂದರೆ ಕಡುಬು ಬೇಯ್ತಾ ಇತ್ತಲ್ವ, ಅದೇ ಟೈಮಲ್ಲೇ ವಾಶ್ ಮಾಡಿಕೊಂಡು ಅದು ಕೆಲಸ ಕೂಡ ಆಯಿತು. ಪಾತ್ರೆಗಳೇನು ತುಂಬ ಏನಿರಲಿಲ್ಲ. ಹಾಗೆಯೇ ಮನೆಯೂ ಕ್ಲೀನ್ ಆಯಿತು. ಹಾಗೆ ನಾನು ಕೂಡ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಬೇಳೆನ ಬೇಯಿಸಿ ಹೋಗಿದ್ದೆ ನಾನು ಸ್ನಾನಕ್ಕೆ. ಬಂದ ನಂತರ ಜಸ್ಟ್ ಬೇಳೆಗೆ ಒಂದು ಒಣಮೆಣಸು ಹಾಕಿ ಹಾಗೆ ಒಂದು ಒಗ್ಗರಣೆ ಹಾಕಿದೆ. ಹೆಂಗಿದ್ರು ಬೀಟ್ರೂಟ್ ರಾಯ್ತಾ ಇರುತ್ತಲ್ವ, ಅದನ್ನು ಕೂಡ ಅನ್ನಕ್ಕೆ ನಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ, ತುಂಬ ಚೆನ್ನಾಗಾಗುತ್ತೆ. ಅದು ಬೀಟ್ರೂಟ್ ರಾಯ್ತಕ್ಕೆ ಏನಂತಾರೆ ಅಂದರೆ ಆಲಿಯಾ ಭಟ್ ರಾಯ್ತ ಅಂತ ನಾನು ಚಿನ್ನಿ ಹೆಸರಿಟ್ಟಿದ್ದೀವಿ. ಯಾಕಂದರೆ ಅದು ಆಲಿಯಾ ಭಟ್ ಅವ್ರು ಮಾಡಿರೋದನ್ನೇ ನಾವು ನೋಡಿ ಅದನ್ನು ಮಾಡಿರೋವಂಥದ್ದು. ಅವರು ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾರೆ, ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತೀವಿ ಅಷ್ಟೇ. ಯಾಕಂದರೆ ಚಿನ್ನಿ ಅದನ್ನು ತುಪ್ಪ ತಿನ್ನಲ್ವಲ್ಲ, ಹಾಗಾಗಿ ಅವಳು ಕೊಬ್ಬರಿ ಎಣ್ಣೆಲ್ಲೇ ಒಗ್ಗರಣೆ ಹಾಕಿದ್ಲು. ತುಂಬ ಚೆನ್ನಾಗಿತ್ತು. ಇವತ್ತು ನಾನು ಕೂಡ ಅದೇ ಥರ ಮಾಡಿದೆ. ಒಂದು ಒಣಮೆಣಸು, ಬೀಟ್ರೂಟನ್ನು ತುರಿದಿದ್ದೆಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಮೊಸರು, ಒಂಚೂರು ಇಂಗನ್ನ ಹಾಕಿದ್ದೀನಿ. ಇಲ್ಲಾಂದರೆ ಒಗ್ಗರಣೆಗೂ ಕೂಡ ನೀವು ಇಂಗನ್ನ ಹಾಕ್ಬೋದು. ಹಾಗೆ ಒಗ್ಗರಣೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ, ಆನಂತರ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆಯೇ ಉದ್ದಿನಬೇಳೆ ಬೇಡ, ಸಾಸಿವೆ, ಜೀರಿಗೆ ಹಾಕಕ್ಕೆ ಹೇಳಿದರು, ನಾವು ಜೀರಿಗೆ ಹಾಕಿಲ್ಲ. ಕರಿಬೇವು ಹಾಕಿ ಒಂದು ಒಣಮೆಣಸು ಹಾಕಿ ನಾನು ಒಗ್ಗರಣೆನ ಹಾಕಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮೊಸರು ಕೂಡ ಹಾಕಿದ್ದೀನಿ, ಆದರೆ ಕೈ ಆಡಿಲ್ಲ. ಊಟ ಮಾಡೋ ಟೈಮಲ್ಲಿ ಕೈ ಆಡ್ಕೊಳ್ಳೋಣ ಅಂತ. ಹಾಗೆ ಈಗ ಅನ್ನಕ್ಕೆ ಕೂಡ ಇಟ್ಟೆ. ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮೆಣಸು ಕರ್ಕೊಳ್ಳೋಣ ಅಂತ ಹೇಳಿ ಮಜ್ಜಿಗೆ ಮೆಣಸನ್ನು ಕೂಡ ಕರೆದಿದ್ದೀನಿ. ಅವತ್ತು ಚಿನ್ನಿ ಮಾಡಿದಾಗ ಸ್ವಲ್ಪ ಮೊಸರು ಜಾಸ್ತಿ ಹಾಕಿಬಿಟ್ಟಿದ್ಲು. ಇವತ್ತು ನಾನು ಸ್ವಲ್ಪ ಮೊಸರನ್ನ ಕಮ್ಮಿ ಹಾಕಿದ್ದೀನಿ. ಖಂಡಿತ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನೀವು ಅದು ಡಯಟ್ ಮಾಡೋರಿದ್ದರೆ ಬರೀ ಅದನ್ನೇ ನೀವು ಸಂಜೆ ಒಂದು ಬೌಲಷ್ಟು ತಿಂದರೂ ಕೂಡ ತುಂಬ ಒಳ್ಳೆಯದದು. ನಿಮಗೆ ಯಾರಿಗಾದರೂ ಬೀಟ್ರೂಟನ್ನ ಹಸಿದೆ ತಿನ್ನೋಕ್ಕಾಗಲ್ಲ ಅನ್ನೋರು, ನೀವು ಒಂದು ಸಲ ಬಿಸಿ ನೀರಲ್ಲಿ ಒಂದು ಕುದಿ ಬರೆಸ್ಕೊಂಡು ಆಮೇಲೆ ಬೀಟ್ರೂಟನ್ನು ತುರಿದು ಕೂಡ ಮಾಡಿ. ಆದರೆ ಯಾವುದೇ ರೀತಿಯಾಗಿರೋ ಹಸಿ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ.
ನನಗೆ ತುಂಬ ಇಷ್ಟ ಆಗಿದೆ ಇದು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.